ಈ ದಿನ ನಮ್ಮ ಮಾಜಿ ಶಾಸಕರಾದ ರಮೇಶ್ ಕುಮಾರ್ ಅವರು ಒಂದು ಖಾಸಗಿ ಯೂಟ್ಯೂಬ್ ಚಾನಲ್ಗೆ ಕೊಟ್ಟಂಥ ಒಂದು ಸಂದರ್ಶನದ ವಿಡಿಯೋ ಸಾರ್ವಜನಿಕ ವಲಯದಲ್ಲಿ ಹರಿದಾಡ್ತಿದೆ. ಈ ಒಂದು ಖಾಸಗಿ ಚಾನಲ್ಗೆ ಕೊಡುವ ಸಂದರ್ಶನದ ಬಗ್ಗೆ ನಿನ್ನೆ ದಿವಸ ಟ್ರೈಲರ್ ಬಿಟ್ಟಿದ್ದರು. ರಮೇಶ್ ಕುಮಾರ್ ಅವರು ಒಂದು ಖಾಸಗಿ ಚಾನಲ್ಗೆ ಮಾತಾಡ್ತಾರೆ, ಸಂದರ್ಶನ ಕೊಡ್ತಾರೆ ಅಂತ. ಅದನ್ನು ನೋಡಿ ನಾನೇನು ಅಂದ್ಕೊಂಡೆ ಅಂತಂದರೆ, ರಮೇಶ್ ಕುಮಾರ್ ಅವರು 2023ರಲ್ಲಿ ಚುನಾವಣೆ ನಂತರ ಸಾರ್ವಜನಿಕ ಬದುಕಿಗೆ ಸಾರ್ವಜನಿಕ ವಲಯಕ್ಕೆ ಪ್ರವೇಶ ಮಾಡುವಾಗ ಅವರು 2023ರಲ್ಲಿ ಚುನಾವಣೆಯಲ್ಲಿ ಸೋಲಲಿಕ್ಕೆ ಕಾರಣ ಏನು, ಅವ್ರ ಕಡೆಯಿಂದ ಆಗಿರ್ತಕ್ಕಂಥ ತಪ್ಪುಗಳೇನು, ಅದನ್ನು ತಿದ್ದುಕೊಂಡು ಯಾವ ರೀತಿ ಮತ್ತೆ ನಾನು ಸಾರ್ವಜನಿಕ ಬದುಕಿಗೆ ಬರುತ್ತಿದ್ದೇನೆ ಎನ್ನುವ ಮಾತನ್ನು ಹೇಳ್ತಾರೆ ಅಂತ ನಾವು ಬಯಸಿದ್ದೀವಿ. ಆದರೆ ಇವತ್ತಿನ ವಿಡಿಯೋ ನೋಡಿದಾಗ ನನಗೆ ಗೊತ್ತಾಗಿದ್ದೇನೆಂತಂದರೆ, ಈ ಒಂದು ಸಂದರ್ಶನ 4 ಎಪಿಸೋಡ್ಗಳಲ್ಲಿ ಬರುತ್ತಿದೆ. ಇದು ಮೊದಲನೇ ಎಪಿಸೋಡು. ಈ ಮತ್ತೆ ಬರೋ 3 ಎಪಿಸೋಡ್ಗಳಲ್ಲಿ ಏನಿದೆ ಅಂತ ಗೊತ್ತಿಲ್ಲ ನನಗೆ. ಆದರೆ ರಮೇಶ್ ಕುಮಾರ್ ಅವರ ಮೊದಲನೇ ಎಪಿಸೋಡಲ್ಲೇ ಒಬ್ಬ ನಾಯಕನಾಗಿ 50 ವರ್ಷ ಈ ಕ್ಷೇತ್ರದ ಜನ ಆತನ ಮೇಲಿಟ್ಟಂಥ ಪ್ರೀತಿ, ಆತನಿಗೆ ಕೊಟ್ಟಂಥ ಭರವಸೆ ಜನರೇನು ಕೊಟ್ಟಿದ್ರಲ್ಲ, ಅದನ್ನು ಈ ಎಪಿಸೋಡಲ್ಲಿ ಆತ ಯಾವ ಥರ ಜನಕ್ಕೆ ತನ್ನ ಋಣನ ಯಾವ ಥರ ತೀರಿಸಿದ್ದಾನೆ ನೋಡೋದಾದರೆ, ಮೊದಲನೇ ಎಪಿಸೋಡಲ್ಲೇ ರಮೇಶ್ ಕುಮಾರ್ ಅವರು ಬೋಲ್ಡ್ ಔಟ್. ಒಬ್ಬ ನಾಯಕನಾಗಿ ರಮೇಶ್ ಕುಮಾರ್ ಅವರು ಬೋಲ್ಡ್ ಔಟ್ ಆಗಿದ್ದಾರೆ. ಒಬ್ಬ ನಾಯಕನಾಗಿ, ಸ್ವಾಮಿ, ತಾವು 50 ವರ್ಷ ಈ ಕ್ಷೇತ್ರದ ಜನ ಎಲ್ಲ ತ್ಯಾಗಗಳನ್ನು ಮಾಡಿ ನಿಮ್ಮನ್ನು ಒಬ್ಬ ನಾಯಕನಾಗಿ ಮಾಡಿದರು. ರಮೇಶ್ ಕುಮಾರ್ ಎನ್ನುವ ಒಂದು ವ್ಯಕ್ತಿತ್ವವನ್ನು ಹುಟ್ಟಾಕಿದರು. ಆದರೆ ನೀವು ಇವತ್ತಿನ ಒಂದು ಖಾಸಗಿ ಚಾನಲ್ಗೆ ಕೊಟ್ಟಂಥ ಸಂದರ್ಶನದಲ್ಲಿ ತಾವು ಆಡುವ ಮಾತುಗಳು ನಿಮಗೆ ಲಜ್ಜೆ ಆಗ್ತಾವೇನೋ ಗೊತ್ತಿಲ್ಲ, ಆದರೆ ನಮಗೆ ಬಹಳಷ್ಟು ಲಜ್ಜೆ ಆಗ್ತದೆ. ಯಾಕೆಂತಂದರೆ ನಾನು ಸಹ ಸುಮಾರು 14 ವರ್ಷ ನಿಮ್ಮ ಒಡನಾಡಿಯಾಗಿ ನಮ್ಮ ಎಲ್ಲ ತ್ಯಾಗಗಳನ್ನು ಮಾಡಿ ನಿಮ್ಮನ್ನು ನೀವು ನಾಯಕನಾಗಿ ಬೆಳೆಯೋದರಲ್ಲಿ, ನಿಮಗೆ ವಿವಿಧ ರೀತಿಯ MLA ಆಗಿ, ಮಂತ್ರಿ ಆಗಿ, ಸ್ಪೀಕರ್ ಆಗಿ ಅಧಿಕಾರಗಳನ್ನು ಕೊಡಿಸೋದ್ರಲ್ಲಿ ನಮ್ಮ ಪಾತ್ರನೂ ಬಹಳಷ್ಟಿದೆ. ಹಾಗಾಗಿ ನಮಗೆ ಲಜ್ಜೆ ಆಯಿತು. ಯಾವ ಥರ ವಿಷಯಗಳನ್ನು ತಾವು ಮಂಡಿಸಿದ್ರಿ. ಈ ಕ್ಷೇತ್ರದ ಜನ 2023ರಲ್ಲಿ ನಮ್ಮ ಶ್ರೀಮತಿಯವರು ತೀರ್ಕೊಂಡ್ರು. ಆದರೂ ಸಹ ನಿಷ್ಕಾರುಣ್ಯವಾಗಿ ನನ್ನನ್ನು ಸೋಲಿಸಿಬಿಟ್ರು ಅಂತ ಹೇಳ್ತೀರಿ. ಹೌದಾ? ನಿಷ್ಕಾರುಣ್ಯವಾಗಿ ನಿಮ್ಮನ್ನು ಸೋಲಿಸಿಬಿಟ್ರ? ಕಾರಣ ಇಲ್ವಾ? ಕಾರಣಗಳನ್ನು ಹೇಳಿದ್ರೆ ಕೇಳೋಕೆ ರೆಡಿ ಇದ್ದೀರಾ? ನೀವೊಬ್ಬ ಜನನಾಯಕನಾಗಿ 50 ವರ್ಷ ನಿಮ್ಮ ಅನುಭವದಿಂದ ಆ ಚುನಾವಣೆ ಸಮಯದಲ್ಲಿ ಕಾರಣಗಳೇನು ಅಂತ ತಮಗೆ ತಿಳ್ಕೊಳ್ಳುವಷ್ಟು ಪುರುಸತ್ತಿಲ್ಲದೆ ಇದ್ರೂ ಕಳೆದ 3 ವರ್ಷಗಳಲ್ಲಿ ತಾವೇ ಹೇಳ್ದಂಗೆ ಏಕಾಂತದಲ್ಲಿದ್ದರಲ್ಲ, ಆ ಕಾರಣಗಳನ್ನು ತಿಳ್ಕೊಳ್ಳೋಕ್ಕೆ ನಿಮ್ಗೆ ಅಷ್ಟು ಕಷ್ಟ ಆಗ್ತಿತ್ತಾ? ಕಷ್ಟ ಆಗಿಲ್ಲ, ತಿಳ್ಕೊಂಡಿದ್ದೀರಿ. ಸಾರ್ವಜನಿಕವಾಗಿ ಒಪ್ಪಿಕೊಳ್ಳುವಂಥ ಹೃದಯವಂತಿಕೆ ನಿಮಗಿಲ್ಲ, ಆ ಧೈರ್ಯ ನಿಮಗಿಲ್ಲ. ನಮ್ಮ ರಮೇಶ್ ಕುಮಾರ್ ಅವರೇ, ನಾವು ನಿಮ್ಮನ್ನು ನಾಯಕರಂತ ಒಪ್ಪಿದ್ವಿ. ಆದರೆ ನಾಯಕನಾದವನು, ಎಲ್ಲರೂ ತಪ್ಪು ಮಾಡ್ತಾರೆ, ಗೊತ್ತಿಲ್ಲದನೋ ತಪ್ಪುಗಳು ನಡೀತದೆ. ಅದನ್ನು ಮೌಲ್ಯ ಮಾಡೋದು ಸಾರ್ವಜನಿಕರು.
2023ರಲ್ಲೆಲ್ಲ ಯಾವುದೇ ಚುನಾವಣೆಯಲ್ಲಿ ಮೌಲ್ಯಾಧಾರಿತ ಮತವನ್ನು ಚಲಾಯಿಸುವ ಹಕ್ಕು ಮತದಾರರಿಗಿರ್ತದೆ. ಅವರು ಮತ ಚಲಾಯಿಸಿದರೆ ನಿಮಗೆ ಎಷ್ಟು ಮೌಲ್ಯ ಕೊಡಬೇಕು ಅಷ್ಟನ್ನು ಕೊಟ್ಟಿದ್ದಾರೆ. ಅದನ್ನು ಗೌರವಿಸುವಂಥ ಹೃದಯವಂತಿಕೆ ನಿಮಗಿರಬೇಕು, ಗೌರವಿಸುವಂಥ ನಾಯಕತ್ವ ನಿಮಗಿರಬೇಕು. ಅದಿಲ್ಲ ನಿಮಗೆ. ಏನು ಹೇಳ್ತೀರಿ? ಯಾವ ಒಂದು ಕೆಳ ಮಟ್ಟಕ್ಕೆ ಇಳಿದು ಬಿಟ್ರಿ ನೀವು. ನಮ್ಮ ಶ್ರೀಮತಿಯವರ ಒಂದು ಸಾವನ್ನು ರಾಜಕೀಯಕ್ಕೆ ಬಳಸೋಕೆ ಹೋಗ್ತೀರಿ. ತಾವೇನು ಹೇಳ್ತೀರಿ? ನಮ್ಮ ಶ್ರೀಮತಿಯವರಿಗೆ ನನ್ನ ಅಧಿಕಾರ, ನನ್ನ ರಾಜಕೀಯ ಇದ್ರ ಬಗ್ಗೆ ಯಾವುದೇ ಆಸಕ್ತಿ ಇರಲಿಲ್ಲ ಅಂತ ಹೇಳ್ತೀರಿ. ಹೌದು, ಆ ಒಂದು ತಾಯಿ ದೇವತೆ. ಇವತ್ತು ನಾವು ದೇವತೆ ಅಂತಲೇ ಬಯಸ್ತೀವಿ. ಆಯಮ್ಮ ಸತ್ತಿದ್ದಾರೆ ಅಂತ ನೀವು ಹೇಳ್ತೀರಿ.